ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಹುಮನಾಬಾದ್ ಟ್ರ್ಯಾಕಲ್ಲಿ ನಡೀತಿರುವ ಚಾಲಕರ ಒಂದು ಚಾಲನಾವೃತ್ತಿ ಪರೀಕ್ಷೆ ಅಂಕಿ ಸಂಖ್ಯೆಗಳನ್ನು ನೋಡೋಣ. ಅಂದರೆ ಅವ್ರದ್ದು ರಿಸಲ್ಟ್ ಯಾವ ಥರ ಇದೆ ಅಂತ ನೋಡ್ತಾ ಬರೋಣ. ದಿನಾಂಕ 20/2/2025ರಿಂದ ದಿನಾಂಕ 10/3/2025ವರೆಗೆ. ಅಂದರೆ ಇಲ್ಲಿ ನಮಗೆ ಡಾಟಾ ಲಭ್ಯವಿರೋದು ಏನು ವೆಬ್ಸೈಟಲ್ಲಿ ಏನು ಅಂಕಿ ಸಂಖ್ಯೆ ಕೊಡ್ತಾ ಇದ್ದಾರೆ, ಒಂದು ದಿನಕ್ಕೆ ಎಷ್ಟೆಷ್ಟು ಅಭ್ಯರ್ಥಿಗಳು ಎಷ್ಟೆಷ್ಟು ಅಂಕ ಪಡಿತಾ ಇದ್ದಾರೆ ಅಂತ ತಿಳಿಸಿ ಆ ಒಂದು ಡಾಟಾದ ಪ್ರಕಾರ ಈ ಒಂದು ಪಟ್ಟಿ ತಯಾರು ಮಾಡಲಾಗಿದೆ. ಸೊ ನೋಡ್ಬೋದು ನೀವು. ಸೊ ಈ ಒಂದು ಪಟ್ಟಿಯಲ್ಲೂ ಕೆಲವೊಂದು ಅಂಕಿ ಸಂಖ್ಯೆಗಳು ಕೂಡ ಮಿಸ್ ಆಗಿರುತ್ತೆ. ಯಾಕಂದರೆ ಅವರು ಯಾವ ಥರ PDF ಇಟ್ಟಿದ್ದಾರೋ ಅದರಲ್ಲೇ ಒಂದೆರಡು ಅಂಕಿ ಸಂಖ್ಯೆಗಳು ಮಿಸ್ ಆಗಿದ್ದಾವೆ. ಸೊ ಅದು ಯಾವ ರೀತಿ ಅಂಕಿ ಸಂಖ್ಯೆ ಇದೆ ಅದೇ ರೀತಿಯಲ್ಲಿ ನಾವು ಒಟ್ಟುಗೂಡಿಸಿ ನಿಮಗೆ ತೋರಿಸಿದ್ದೇನೆ ಸ್ನೇಹಿತರೆ. ಸೊ ನೋಡ್ಬೋದು ನೀವು. ದಿನಾಂಕ 20/2/2025ರಿಂದ 10/3/2025ವರೆಗೆ ಈ ಒಂದು ಅಂಕಗಳು ನೋಡ್ಬೋದು ಸ್ನೇಹಿತರೆ. ಸೊ ನೋಡ್ಬೋದು ಸ್ನೇಹಿತರೆ, ನೀವು ನೋಡಿ ಇಲ್ಲಿ ಟೋಟಲ್ ನಾನು ಕೊಟ್ಟಿರೋದು ಇಲ್ಲಿ ಅಭ್ಯರ್ಥಿಗಳು ಎಷ್ಟು ಅಭ್ಯರ್ಥಿಗಳು ಇದ್ದಾರೆ ಆ ಒಂದು ಅಂಕ ಪಡೆದರು ಅಂಥೇಳಿ. ಸೊ ಇಲ್ಲಿ ನೋಡ್ಬೋದು ಪಡೆದ ಅಂಕ. ಸೊ ಇಲ್ಲಿ ಅಭ್ಯರ್ಥಿಗಳು ನೋಡಿ 28 ಅಂದರೆ 28 ಅಭ್ಯರ್ಥಿಗಳು 20ನೇ ತಾರೀಕಿಂದ 10ನೇ ತಾರೀಕುವರೆಗೂ 28 ಅಭ್ಯರ್ಥಿಗಳು 0 ಅಂಕ ಪಡೆದಿದ್ದಾರೆ. ಸೊ 16 ಅಭ್ಯರ್ಥಿಗಳು 1 ಅಂಕ ತಗೊಂಡಿದ್ದಾರೆ. 29 ಅಭ್ಯರ್ಥಿಗಳು 2 ಅಂಕ ತಗೊಂಡಿದ್ದಾರೆ. 38 ಅಭ್ಯರ್ಥಿಗಳು 3 ಅಂಕ ತಗೊಂಡಿದ್ದಾರೆ. 59 ಅಭ್ಯರ್ಥಿಗಳು 4 ಅಂಕ ತಗೊಂಡಿದ್ದಾರೆ. ಸೊ ಇದು ಒಂದು ದಿನದಲ್ಲ, 20ನೇ ತಾರೀಕಿನಿಂದ 10ನೇ ತಾರೀಕುವರೆಗೂ. ಅಂದರೆ ಟೋಟಲ್ ಅಲ್ಲಿ ಟ್ರ್ಯಾಕ್ ಟೆಸ್ಟ್ ನಡೆದಿದ್ದ ದಿನಗಳು ಟೋಟಲ್ 15 ದಿನ ನಡೆದಿದ್ದಾವೆ. ಭಾನುವಾರಗಳು ಇವೆಲ್ಲ ರಜೆಗಳೆಲ್ಲ ಕಳೆದು ಟೋಟಲ್ 15 ದಿನ ಏನು ನಡೆದಿದ್ವು. ಸೊ ಅವರು ವೆಬ್ಸೈಟಲ್ಲಿ ಡೀಟೇಲ್ ಬಿಡ್ತಾಯಿದ್ರು ಯಾವಾಗ 20ನೇ ತಾರೀಕಿನಿಂದ. ಸೊ ಆ ಒಂದು 20ನೇ ತಾರೀಕಿಂದ ಅಪ್ ಟು ಇಲ್ಲಿ ಗಂಟ ಇದೆ ಸ್ನೇಹಿತರೆ. ಸೊ ನೋಡ್ತಾ ಹೋಗ್ಬೋದು ನೀವು. ನಾವು ಡೈರೆಕ್ಟಾಗಿ ಇವಾಗ 40+ ಅಂಕ ಪಡೆದ ಅಭ್ಯರ್ಥಿಗಳನ್ನು ನೋಡ್ತಾ ಹೋಗೋಣ. ಸೊ ನೋಡ್ಬೋದು ಸ್ನೇಹಿತರೆ, 28 ಅಭ್ಯರ್ಥಿಗಳು 40 ಅಂಕ ಪಡೆದಿದ್ದಾರೆ. 25 ಅಭ್ಯರ್ಥಿಗಳು 40.5 ಅಂಕ ತಗೊಂಡಿದ್ದಾರೆ. 45 ಅಭ್ಯರ್ಥಿಗಳು 41 ಅಂಕ ತಗೊಂಡಿದ್ದಾರೆ. 30 ಅಭ್ಯರ್ಥಿಗಳು 41.5 ಅಂಕ ತಗೊಂಡಿದ್ದಾರೆ. 40 ಅಭ್ಯರ್ಥಿಗಳು 42 ಅಂಕ ತಗೊಂಡಿದ್ದಾರೆ. 35 ಅಭ್ಯರ್ಥಿಗಳು 42.5. 39 ಅಭ್ಯರ್ಥಿಗಳು 43. 26 ಅಭ್ಯರ್ಥಿಗಳು 43.5. 32 ಅಭ್ಯರ್ಥಿಗಳು 44. 25 ಅಭ್ಯರ್ಥಿಗಳು 44.5. ಸೊ ಇಲ್ಲಿ 40ರಿಂದ 44.5 ಅಂಕ ಪಡೆದವರೆಷ್ಟು, ಆಮೇಲೆ 45ರಿಂದ 50 ಅಂಕ ಪಡೆದವರೆಷ್ಟು ಕೂಡ ನಾವು ನೋಡ್ತಾ ಹೋಗೋಣ. ಸೊ ನೋಡ್ಬೋದು ಸ್ನೇಹಿತರೆ, ಇಲ್ಲಿ 38 ಅಭ್ಯರ್ಥಿಗಳು 45 ಅಂಕ ತಗೊಂಡಿದ್ದಾರೆ. 22 ಅಭ್ಯರ್ಥಿಗಳು 45.5. 30 ಅಭ್ಯರ್ಥಿಗಳು 46 ಅಂಕ. 20 ಅಭ್ಯರ್ಥಿಗಳು 46.5. 29 ಅಭ್ಯರ್ಥಿಗಳು 47 ಅಂಕ. 13 ಅಭ್ಯರ್ಥಿಗಳು 47.5 ಅಂಕ. 22 ಅಭ್ಯರ್ಥಿಗಳು 48 ಅಂಕ. 22 ಅಭ್ಯರ್ಥಿಗಳು 48 ಅಂಕ. 8 ಅಭ್ಯರ್ಥಿಗಳು ಮಾತ್ರ 48.5 ಅಂಕ. 16 ಅಭ್ಯರ್ಥಿಗಳು 49 ಅಂಕ ಪಡೆದಿದ್ದಾರೆ. 3 ಜನ ಅಭ್ಯರ್ಥಿಗಳು 49.5 ಅಂಕ ಪಡೆದಿದ್ದಾರೆ. 4 ಅಭ್ಯರ್ಥಿಗಳು ಮಾತ್ರ 50ಕ್ಕೆ 50 ಅಂಕ ಪಡೆದಿದ್ದಾರೆ. ಸೊ ಈ ಒಂದು ಅಂಕಿ ಸಂಖ್ಯೆ ಹುಮನಾಬಾದ್ ಒಂದು ಟ್ರ್ಯಾಕ್ ಟೆಸ್ಟ್ ಇದೆ ಸ್ನೇಹಿತರೆ. ಅದು ದಿನಾಂಕ 20/2/2025ರಿಂದ 10/3/2025ವರೆಗೂ. ಸೊ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ನೋಡಿ ಸ್ನೇಹಿತರೆ, 40ರಿಂದ 44.5 ಅಂಕ ಪಡೆದವರು ಒಟ್ಟು 325 ಜನ. ಅದೇ ರೀತಿ 45ರಿಂದ 50 ಅಂಕ ಪಡೆದವರು
205 205 ನೋಡಿ ಸ್ನೇಹಿತರೆ, ಈ ಒಂದು ಅಂಕಿ ಸಂಖ್ಯೆ ನಾವು NWKSRTC ಬಿಟ್ಟಿರುವ ಅಂಕಿ ಸಂಖ್ಯೆ ಆಧಾರದಲ್ಲಿ ಈ ಪಟ್ಟಿ ತಯಾರಿಸಲಾಗಿದೆ. ಇದರಲ್ಲಿ ಯಾವುದೇ ಹೊಸದು ಆಡಿಲ್ಲ. ಅಲ್ಲೇನು ಒಂದೆರಡು ಅಂಕಿ ಬಿಟ್ಟೋಗಿದ್ದಾರೋ ಸೊ ಇದರಲ್ಲೂ ಕೂಡ ಬಿಟ್ಟೋಗಿರುತ್ತೆ. ಸೊ ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಅಂಕ ಬರ್ತಾ ಇದೆ ಹುಮ್ನಾಬಾದ್ ಟ್ರ್ಯಾಕ್ ಟೆಸ್ಟಲ್ಲಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹುಬ್ಬಳ್ಳಿಯ ಟ್ರ್ಯಾಕ್ ಟೆಸ್ಟಿನ ಒಂದು ರಿಸಲ್ಟ್ ಕೂಡ ನಿಮಗೆ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಸೊ ಜೊತೆಗೆ ನೋಡಿ ಸ್ನೇಹಿತರೆ, ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಟೋಟಲ್ಲು NWKSRTC ಓನ್ಲಿ 1000 ಡ್ರೈವಿಂಗ್ ಪೋಸ್ಟ್ಗೆ ಸೀಮಿತ ಮಾಡಿ ಪೋಸ್ಟಿಂಗಿಗೆ ಡ್ರೈವಿಂಗ್ ಟೆಸ್ಟ್ ನಡೀತಾ ಇರತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರುವ ವಿಚಾರ. ಸೊ ಆದರೆ ಇದರಲ್ಲಿ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಬರುತ್ತೆ ಏನು ಅಂತ ಅಂಥೇಳಿ ನಾನು ಒಂದು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ. ಸೊ ನಿಮಗೆ ಗೊತ್ತಿರ್ಬೋದು, ಆದರೂ ಮತ್ತೊಂದು ಸಲ ಹೇಳ್ತೀನಿ ನೋಡಿ. ಸೊ ನೋಡ್ಬೋದು ಸ್ನೇಹಿತರೆ, ಸೊ ಇಲ್ಲಿ ನಮಗೆ 1000 ಪೋಸ್ಟಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳಿದು DCMCಯಲ್ಲಿ 259 ಏನೋ ಸ್ನೇಹಿತರೆ, 259 ಹುದ್ದೆಗಳು. ಈ 259 ಹುದ್ದೆಗಳು 1000ರಲ್ಲಿ ಮೈನಸ್ ಮಾಡಿಕೊಂಡ್ರೆ ನಮ್ಗೆ ಉಳಿಯೋದು 741. ಸೊ ಈ 741ರಲ್ಲಿ ಇನ್ನೊಂದು ಕೂಡ ಮೈನಸ್ ಆಗುತ್ತೆ ಸ್ನೇಹಿತರೆ. ನೋಡಿ 741ರಲ್ಲಿ ಡ್ರೈವರ್ ಮಾತ್ರ 55 ಪೋಸ್ಟ್ ಬ್ಯಾಕ್ಲಾಗ್ ಹುದ್ದೆಗಳಿದ್ದಾವೆ. ಸೊ 55 ಬ್ಯಾಕ್ಲಾಗ್ ಹುದ್ದೆಗಳು ಇದ್ದಾವೆ. ಅವು ಕೂಡ ಇದರಲ್ಲಿ ಇವು ಮಾತ್ರ ಪೂರ್ತಿಯಾಗಿ ಅವು ತೊಗೊಳ್ಳೇಬೇಕು, ಅದರಲ್ಲಿ ಕಟ್ ಮಾಡೋಕ್ಕೆ ಬರೋಲ್ಲ. ಒಂದು ಬ್ಯಾಕ್ಲಾಗ್ ಏನಿದೆ ಇರ್ತಾವೆ ಸೊ ಅವುಗಳನ್ನು ಇದರಲ್ಲೇ ಮೈನಸ್ ಮಾಡ್ತಾರೆ ಸ್ನೇಹಿತರೆ. ಸೊ 741ರಲ್ಲಿ 55 ಮೈನಸ್ ಮಾಡಿದ್ರೆ ನಮಗೆ 686 686 ಹುದ್ದೆಗಳು ಮಾತ್ರ ಉಳಿತವೆ. ಈ 686 ಹುದ್ದೆಗಳಲ್ಲಿ 21,000 ಪ್ಲಸ್ ಅಭ್ಯರ್ಥಿಗಳೇನಿದ್ದಾರೆ ಟ್ರ್ಯಾಕ್ ಟೆಸ್ಟಿಗೆ ಅರ್ಹತೆ ಪಡೆದರು. ಸೊ ಈ ಎಲ್ಲ ಅಭ್ಯರ್ಥಿಗಳು ಅದಕ್ಕೆ ಕಾಂಪಿಟೇಷನ್ ಮಾಡಬೇಕಾಗುತ್ತೆ. ಸೊ ಆದ್ದರಿಂದ ಸೊ ನೋಡಿ, ಈ 686 ಪೋಸ್ಟ್ಗಳು ಯಾವ್ಯಾವ ಕ್ಯಾಟಗರಿ ಯಾವ್ಯಾವ ಥರ ಬರ್ತದೆ ಅಂಥೇಳಿ ನೀವು ಒಂದು ಅಂಕಿ ಸಂಖ್ಯೆ ನೋಡ್ಬೋದಾದರೆ ನೋಡಿ, SC ಕ್ಯಾಟಗರಿಗೆ 15% ರಿಸರ್ವ್ ಇರುತ್ತೆ. ಸೊ SC ಕ್ಯಾಟಗರಿಗೆ 15% ರಿಸರ್ವ್ ಇರುತ್ತೆ ಅಂತಂದರೆ ನೀವೇನು ಮಾಡಬೇಕು ಅಂದರೆ ಒಂದು ಕ್ಯಾಲ್ಕುಲೇಟರ್ ನೋಡಿ, ಮೊಬೈಲಲ್ಲಿ ಅದು ನೋಡ್ಕೊಳ್ಳಿ, ಕ್ಯಾಲ್ಕುಲೇಟರ್ ತೊಗೊಳ್ಳಿ. 686 ಡಿವೈಡೆಡ್ ಬೈ 100 ನೋಡ್ಬೋದು ಸ್ನೇಹಿತರೆ. 686 ಡಿವೈಡೆಡ್ ಬೈ 100 ಮಾಡಿ. ಡಿವೈಡೆಡ್ ಬೈ 100 ಮಾಡಿದರೆ ನಿಮಗೆ ಇಲ್ಲೇನು ಬರುತ್ತೆ 6.86 1% ಆಗುತ್ತೆ ಇಂಟು 15%. SC ಕ್ಯಾಟಗರಿಗೆ 15% ಅಲ್ವಾ, ಇಂಟು 15 ಮಾಡಿದರೆ ನಿಮಗಿಲ್ಲಿ ಏನು ಬರುತ್ತೆ ಅಂದರೆ 102.9 ಬರುತ್ತೆ. ಅಂದರೆ 102.9 ಅಂದರೆ ಇನ್ನೂ ಒಂದು ಪಾಯಿಂಟ್ ಆದರೆ 103 ಆಗುತ್ತಲ್ವ. ಹಾಗಾಗಿ ಈ ಒಂದು SC ಕ್ಯಾಟಗರಿಗೆ 103 ಪೋಸ್ಟು ಆಗುತ್ತೆ ಸ್ನೇಹಿತರೆ. ಸೊ ಇದೇ ರೀತಿ ಸೆಕೆಂಡ್ ಇನ್ನೊಂದು ನೋಡಿದ್ರೆ ST ಒಂದು ನೋಡೋಣ. STಗೆ ಒಂದು 2019-20ರಲ್ಲಿ ರಿಸರ್ವೇಷನ್ ಇರೋದು 3% ಇತ್ತು ಸ್ನೇಹಿತರೆ. ಸೊ ಅದರಿಂದ 686 ಡಿವೈಡೆಡ್ ಬೈ 100 ಇಂಟು 3%. ಅಂದರೆ ಇಲ್ಲೇನು ಬರ್ತಾಯಿದೆ 20.58 ಬರ್ತಾಯಿದೆ. 20.58 ಬರ್ತಾಯಿದೆ ಅಂದರೆ ಒಂದು 21 ಪೋಸ್ಟು STಗೆ ಬರುತ್ತೆ. ಸೊ ಅದೇ ರೀತಿ ಕ್ಯಾಟಗಿರಿ 1ಗೆ ನೋಡೋದಾದರೆ 19-20ರಲ್ಲಿ 4% ರಿಸರ್ವೇಷನ್ ಇತ್ತು. ಸೊ ಅದರಿಂದ 686 ಡಿವೈಡೆಡ್ ಬೈ 100 ಇಂಟು 4% ಅಂದರೆ ಇಲ್ಲಿ 27.44 ಬರ್ತಾಯಿದೆ. ಅಂದರೆ ಇಲ್ಲಿ ಒಂದು 27 ಪೋಸ್ಟು ಕ್ಯಾಟಗಿರಿ 1ಗೆ ಬರಬಹುದು. ಆಮೇಲೆ ಸೆಕೆಂಡ್ ಡೇ ಕೂಡ 15% ರಿಸರ್ವೇಷನ್ ಇತ್ತು ಆ ಟೈಮಲ್ಲಿ. ಸೊ ಅದೇ ರೀತಿ ನೋಡೋದಾದರೆ 686 ಡಿವೈಡೆಡ್ ಬೈ 100 ಇಂಟು 15 ಇವ್ರಿಗೆ ಕೂಡ 103 ಪೋಸ್ಟ್ ಬರುತ್ತೆ ಸ್ನೇಹಿತರೆ. ಕ್ಯಾಟಗಿರಿ ಸೆಕೆಂಡ್ ಡೇ ಅವರಿಗೆ ಕೂಡ 102 ಪೋಸ್ಟ್ ಬರುತ್ತೆ. ಸೆಕೆಂಡ್ ಬಿಗೆ ಕೂಡ 4% ರಿಸರ್ವೇಷನ್ ಇತ್ತು. ಸೊ ಅವರಿಗೂ ಕೂಡ
27 ಪೋಸ್ಟು ಸಿಗುತ್ತೆ ಸೆಕೆಂಡ್ ಬಿ ಅವರಿಗೆ. ಆಮೇಲೆ ಥರ್ಡ್ ಎ ಅವರಿಗೂ ಕೂಡ 4% ರಿಸರ್ವೇಷನ್ ಇತ್ತು, ಅವರಿಗೂ ಕೂಡ 27 ಪೋಸ್ಟು ಸಿಗುತ್ತೆ. ಸೊ ಅದೇ ರೀತಿ ಥರ್ಡ್ ಬಿಗೆ 5% ರಿಸರ್ವ್ ಇತ್ತು ಸ್ನೇಹಿತರೆ. ಆ ಟೈಮಲ್ಲಿ 2019 ಮತ್ತು 2020ರಲ್ಲಿ 5% ರಿಸರ್ವ್ ಇತ್ತು. ಸೊ 686 ಡಿವೈಡೆಡ್ ಬೈ 100 ಇಂಟು 5% ಅಂದರೆ ಇಲ್ಲಿ 34 ಪೋಸ್ಟು ಸೆಕೆಂಡ್ ಬಿ ಅವರಿಗೆ ಸಿಗುತ್ತೆ ಸ್ನೇಹಿತರೆ. ಸೊ ನೋಡಿ, ನಿಮ್ಮ ಕೆಟಗಿರಿಯಲ್ಲಿ ಇಷ್ಟು ಅಭ್ಯರ್ಥಿಗಳು ಮಾತ್ರ ಅಲ್ಲಿ ಸೆಲೆಕ್ಷನ್ ಆಗ್ತಾರೆ. ಸೊ ಅಂಥ ಅಭ್ಯರ್ಥಿಗಳು ಯಾರಿದ್ದಾರೆ, ಅವ್ರು ಎಷ್ಟು ಅಂಕ ತೊಗೊಂಡ್ರೆ ಅವರು ಸೆಲೆಕ್ಷನ್ ಆಗ್ತಾರೆ, ಸೊ ಅಂತಕ್ಕಂಥದ್ದು ನೀವುಗಳೇ ಊಹೆ ಮಾಡ್ಕೋಬೋದು ಸ್ನೇಹಿತರೆ. ಸೊ ನೋಡಿ, ಯಾರು ಹೈಯೆಸ್ಟ್ ನಂಬರ್ ತೊಗೊಂಡಿರ್ತಾರೆ, ಸೊ ಯಾರು ಅದಕ್ಕೆ ಭರವಸೆ ಇಟ್ಕೊಳ್ಬೇಕು ಅಂದರೆ 45+ ಅಂಕ ಪಡೆದು 45 ಅಂಕ ಪಡೆದು ಜೊತೆಗೆ ನಿಮ್ಮದು ಡೇಟ್ ಆಫ್ ಬರ್ತು ನಮ್ಮ ಒಂದು ಅಂದಾಜಿನ ಪ್ರಕಾರ 1989 ಒಳಗಡೆ ಇದ್ದರೆ ನೀವು ಒಂದು ಭರವಸೆ ಇಟ್ಕೊಳ್ಬೋದು ಸ್ನೇಹಿತರೆ ಕ್ಯಾಟಗಿರಿ ಸೆಲೆಕ್ಷನಲ್ಲಿ. ಸೊ ಜನರಲ್ ಬಂದು 48 ಈ ಥರ ಇದ್ದರೆ ನೀವು ಜನರಲ್ ಭರವಸೆ ಇಟ್ಕೋಬೋದು. ಅದು ಅಂಕ ಬಂದು ಡೇಟ್ ಆಫ್ ಬರ್ತ್ ಬಂದು 1991-92 ಒಳಗಡೆ ಇದ್ದವರು ಭರವಸೆ ಇಟ್ಕೋಬೋದು ಸ್ನೇಹಿತರೆ. ಸೊ ಇಷ್ಟಾಗಿತ್ತು ಸ್ನೇಹಿತರೆ, ಒಂದು ಅಂದಾಜಿನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಇಷ್ಟೇನು ನಿಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಕೆಟಗಿರಿಯಲ್ಲಿ ಅಷ್ಟು ಅಭ್ಯರ್ಥಿಗಳು ಯಾರು ಸಾಕಷ್ಟು ಪ್ರಮಾಣದಲ್ಲಿ ಸಿಕ್ಕಿಲ್ಲ ಅಂದರೆ ಫುಲ್ಲು ಜಸ್ಟ್ ಪಾಸ್ ಆದರೂ ಕೂಡ ಸಿಗ್ಬೋದು. ಇಷ್ಟಕ್ಕೆ ನಿಲ್ಲುತ್ತೆ ಅಂತ ಖಂಡಿತವಾಗಿ ಹೇಳೋಕ್ಕಾಗಲ್ಲ. ಸೊ ಒಂದು ನಮ್ಮ ಸಮಾಧಾನಗೋಸ್ಕರ ನಾವೊಂದು ಅಂಕಿ ಸಂಖ್ಯೆ ನೋಡ್ಕೊತಾ ಇದ್ದೀವಿ ಸ್ನೇಹಿತರೆ, ಅಷ್ಟೇ ಹೊರತು ಬೇರೆ ಇನ್ನೇನೂ ಇಲ್ಲ. ಸೊ ನೋಡೋಣ ಸ್ನೇಹಿತರೆ ಎಷ್ಟೆಷ್ಟಕ್ಕೆ ನಿಂದಿರುತ್ತೆ, ಏನಾಗುತ್ತೆ. ಇಷ್ಟೊಂದು ಪೋಸ್ಟು 1000ಕ್ಕೆ ಸೀಮಿತ ಮಾಡಿ ಈ ಥರ ಮಾಡಿದ್ದಾರೆ, ಖಂಡಿತವಾಗ್ಲೂ ದುಃಖದ ಸಂಗತಿನೇ. ಸೊ ನೋಡೋಣ. ಹೀಗೆ ನೆಕ್ಸ್ಟ್ ನಾನು ಹುಬ್ಬಳ್ಳಿಯ ಒಂದು ಚಾಲನಾವರ್ತಿ ಪರೀಕ್ಷೆಯಲ್ಲಿ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತೇಳಿ ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತೀನಿ ಸ್ನೇಹಿತರೆ. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ಸ್ನೇಹಿತರಿಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ಖಂಡಿತವಾಗಲೂ ಕಮೆಂಟಲ್ಲಿ ಹಂಚ್ಕೊಳ್ಬೋದು ಅಂತ ಹೇಳುತ್ತಾ, ಸೊ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳೊಂದಿಗೆ ನಮಸ್ಕಾರ.